ಮಾನ್ಯ ಮುಖ್ಯಮಂತ್ರಿಗಳು 16ನೇ ತಾರೀಕು ಮಂಗಳೂರಿಗೆ ಬರ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡುವಂಥದ್ದು. ಭಾಳ ಮುಖ್ಯವಾಗಿರುವಂಥದ್ದು ಅಲ್ಲಿರುವಂಥ ಜಿಲ್ಲಾ ಕಚೇರಿ ಏನಿದೆ ಅದು ಮುಖ್ಯಮಂತ್ರಿಯವರೇ ಹಿಂದಿನ ಅವಧಿಯಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಹಾಕಿ ಹಿಂದಿನ ಈ ಅವಧಿಯಲ್ಲಿ ಅವರೇ ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು. ಭಾಳ ಒಂದು ಭವ್ಯವಾದಂಥ ಒಂದು DC ಕಚೇರಿಯಲ್ಲಿ ನಿರ್ಮಾಣ ಆಗಿದೆ. ಒಂದು ಇಂಡೋರ್ ಸ್ಟೇಡಿಯಂ ಮತ್ತು ಉಳಿದ ಹಲವಾರು ಬೇರೆ ಬೇರೆ ಬ್ರಿಡ್ಜ್ಗಳು, ಹಜ್ ಭವನ್ನು, ಆಮೇಲೆ MI ಪ್ರಾಜೆಕ್ಟ್ಸು, ಈ ರೀತಿ ಹಲವಾರು ಯೋಜನೆಗಳನ್ನು ಕೂಡ ಅವರು ಕುಡಿಯ ನೀರಿನ ಪ್ರಾಜೆಕ್ಟ್ಸು ಅದೆಲ್ಲವನ್ನು ಕೂಡ ಅವರು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ಇವತ್ತು ವಿಧಾನಸಭಾ ನಮ್ಮ ಅಧ್ಯಕ್ಷರು ಸ್ಪೀಕರ್ ಅವರು, ಯಾಕಂದರೆ ಅವ್ರ ಕ್ಷೇತ್ರದಲ್ಲೂ ಕೂಡ CM ಬರ್ತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಆ ಕಾರ್ಯಕ್ರಮ ಹೇಗೆ ನಡಿಬೇಕು ಮತ್ತು ವಿಶೇಷವಾಗಿ ಅಲ್ಲಿ ಒಂದು ಕೋಡಿ ಡ್ರೈವನ್ನು ಮಾಡಿ ಸುಮಾರು 5,000ಕ್ಕಿಂತ ಹೆಚ್ಚು, ಅಂದರೆ ಒಂದು 7, ನಮ್ಮ ಟಾರ್ಗೆಟ್ ಇರೋದು 10,000, ಈಗಾಗಲೇ 5-6 ಆಗಿದೆ. ಅಷ್ಟು ಜನರಿಗೆ ಅವತ್ತು ಅವರಿಗೆ RTC ಕೊಡುವಂಥ ಕಾರ್ಯಕ್ರಮ ಕೂಡ ಅಲ್ಲಿ ಮಾಡ್ತಾಯಿದ್ದೀವಿ. ಕಂದಾಯ ಸಚಿವರು ಬರ್ತಾ ಇದ್ದಾರೆ, ಸ್ಪೀಕರ್ ಇರ್ತಾರೆ, ನಾನು ಇರ್ತೀನಿ, ಆಮೇಲೆ ಉಳಿದಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರು ಕೂಡ ಆಹ್ವಾನ ಇರ್ತದೆ. ಒಳ್ಳೆಯ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಪಥದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೊಗೊಂಡು ಹೋಗ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಯವರ ವಿಶೇಷ ಒಂದು ಪೂರ್ತಿ ದಿವಸದ ಭೇಟಿ. ಕಾನೂನು ಸುವ್ಯವಸ್ಥೆ ಈಗ ಎಲ್ಲ ಅಧಿಕಾರಿಗಳು, SP ಮತ್ತು ಕಮಿಷನರು ಅವರು ಎಲ್ಲ ಇದ್ದರು. ಅಲ್ಲಿ ಎಲ್ಲವನ್ನು ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಯಾರ್ಯಾರು ಒಂದು ಪ್ರಚೋದನಕಾರಿಯ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರುವಂಥದ್ದು ಅಥವಾ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು ಅವ್ರ ಮೇಲೆಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ. ಮತ್ತು ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದೆ. ಇದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿದೆ. ಅಂದರೆ ನಾವು ಯಾರ ಪರವಾಗೂ ಇಲ್ಲ, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ನಾವು ಶಿಕ್ಷೆ ಕೊಡ್ತಕ್ಕಂಥದ್ದಕ್ಕೆ ಹಿಂದೇಟು ಹಾಕೋದಿಲ್ಲ. ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು ಅದು ನಮ್ಮ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೇ ಅಭಿಪ್ರಾಯ ಬಂದಿದೆ. ಮತ್ತು ಅದನ್ನು ನಾವು ಇನ್ನೂ ಹೆಚ್ಚು ಆ ಬಾಂಧವ್ಯ ಮತ್ತು ಒಳ್ಳೆಯ ಸೌಹಾರ್ದತೆಯನ್ನು ಬೆಳೆಸೋದಕ್ಕೆ ಮುಂದೆ ಇನ್ನೂ ಕ್ರಮಗಳು ತಗೊಳ್ಬೇಕು. ಯಾಕಂದರೆ ಸೌಹಾರ್ದತೆ ಮುಖ್ಯ, ಶಾಂತಿ ಮುಖ್ಯ. ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಈ ಜಿಲ್ಲೆಯಲ್ಲಿ ಏನೇನು ಮುಂದಿನ ಕ್ರಮಗಳು ತಗೊಳ್ಬೇಕು ಅದ್ರ ಬಗ್ಗೆಯೂ ನಾವು ಖಂಡಿತವಾಗಿಯೂ ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದಕ್ಕೆ ನಾವು ಈಗ ಆಲೋಚನೆಗಳು ಮಾಡ್ತಾ ಇದ್ದೀವಿ. ಅದು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಇರುವಂಥ ಶಕ್ತಿಗಳಿವೆ, ಸಂಘಟನೆಗಳಿವೆ. ಏನು ಧರ್ಮ ಆಧಾರಿತ ಸಂಘಟನೆಗಳಿದು. ಮತ್ತು ಅವರೇನು ಮಾಡ್ತಾ ಇದ್ದಾರೆ, ಇಂಥ ಘಟನೆಗಳಾದಾಗ ಅವರ ಲಾಭಕ್ಕೋಸ್ಕರ ಅದನ್ನು ಬಳಸ್ಕೊಳ್ಳೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಅದು ಇವತ್ತು ನಾವು ನೋಡಿದ್ದೇವೆ, ಕಳೆದ ಪ್ರಕರಣದಲ್ಲೂ ಕೂಡ ಯಾವ ರೀತಿ ಅವ್ರು ಪ್ರಯತ್ನ ಮಾಡಿದ್ರು. ಇಡೀ ರಾಜ್ಯದ ಎಲ್ಲ ಮುಖಂಡರುಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಲ್ಲಿಗೆ ಬರೋ ಥರ ಮಾಡಿಕೊಂಡ್ರು. ಹೇಗಾದರೂ ಮಾಡಿ ಇದನ್ನು ಇಲ್ಲಿ ಒಂದು ಗಲಭೆ ಆಗಬೇಕು ಮತ್ತು ಒಂದು ಇಡೀ ಆ ಕರಾವಳಿಯ ಭಾಗದಲ್ಲೇ ದಕ್ಷಿಣ ಕನ್ನಡದಿಂದ ಹಿಡಿದು ಕಾರವಾರವರೆಗೂ ಬೆಂಕಿ ಹಚ್ಚಿಸಬೇಕು ಅಂತ ಪ್ರಯತ್ನ ಮತ್ತು ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶದಿಂದ ಹಲವಾರು ರಾಜ್ಯದ ಒಂದು ಪ್ರಮುಖ ಪಕ್ಷದ ಮುಖಂಡರುಗಳು ಅಲ್ಲಿಗೆ ಬಂದರು. ಎಲ್ಲ ಪ್ರಚೋದನಕಾರಿ ಮಾತುಗಳನ್ನು ಆಡಿದ್ರು. ಆದರೆ ಜನ ನಮ್ಮ ನಡವಳಿಕೆಯನ್ನು ನೋಡಿದ್ದಾರೆ. ನಮ್ಮ ನಡೆ, ನಮ್ಮ ಕೆಲಸ ಕಾರ್ಯಗಳು ನೋಡಿ ಜನ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ಇದು ಸ್ಪಷ್ಟ ಹೆಜ್ಜೆಗಳಿಟ್ಟಿದೆ. ಪೊಲೀಸ್ ಇಲಾಖೆ ದಿಟ್ಟ ಒಂದು ಕ್ರಮಗಳು ತಗೊಂಡಿದೆ ಮತ್ತು ತಪ್ಪಿತಸ್ಥರನ್ನು ಬಂಧಿಸಿದ್ದಾರೆ. ಯಾರನ್ನು ಕೂಡ ನಾವು ಉಳಿಸೋದಿಲ್ಲ ಅಥವಾ ರಕ್ಷಣೆ ಕೊಡೋದಿಲ್ಲ ಅಂತಲೂ ಕೂಡ ನಮ್ಮ ಸ್ಪಷ್ಟವಾದಂಥ ಸಂದೇಶ ಹೋಗಿರೋದ್ರಿಂದ ಇವರ ಬೇಳೆಕಾಳು ಬೇಲಿಲ್ಲ. ಮತ್ತು ಇದರಿಂದ ಅವ್ರೇನು ಉದ್ದೇಶ ಇತ್ತು, ಹೇಗಾದರೂ ಮಾಡಿ ಇಲ್ಲಿ ಒಂದು ಕೆಟ್ಟ ಒಂದು ಉದ್ರಿಕ್ತವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಒಂದು ಪ್ರಯೋಗ ಮಾಡೋಕ್ಕೆ ಹೊರಟಿದ್ರು, ಅದು ವಿಫಲ ಆಯಿತು. ಆದರೆ ಮುಂದೆ ನಾನು ಇದನ್ನು ಬೆಳೆಸೋದಕ್ಕೆ ಹೋಗಬಾರ್ದು. ಇನ್ನು ನಾವು ಸೌಹಾರ್ದತೆ, ನಾನು ಹೇಳಿದೆ, ಎಲ್ಲರೂ ನಾವು ಆ ಸೌಹಾರ್ದತೆ ವಾತಾವರಣಕ್ಕೆ ತೊಗೊಂಬರ್ತಕ್ಕಂಥ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಾನು ಅವ್ರಿಗೂ ಕೂಡ ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, SDP ಇರ್ಬೋದು, ಸಂಘ ಪರಿವಾರ ಇರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಯಾರೇ ಇರ್ಬೋದು, ಇವತ್ತು ನಾವು ನಮ್ಮ ರಾಜಕೀಯ ನಾವು ಮಾಡೋಣ. ಆದರೆ ಜನರ ಒಂದು ಈ ರೀತಿಯಾದಂಥ ಹಿಂಸಾತ್ಮಕ ಘಟನೆಗಳಿಗೆ ಅವಕಾಶ ಕೊಡದೇ ಇರುವಂಥ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದಕ್ಕಿಂತ ದೊಡ್ಡದ ಧರ್ಮದ ಕೆಲಸ ಯಾವುದೂ ಇರುತ್ತೆ ನಾನು ಭಾವಿಸ್ತೇನೆ.